ನಮಸ್ಕಾರ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇರಾನ್ನ ಒಂದು ಅತ್ಯಂತ ಅಪಾಯಕಾರಿ ಹಾಗೂ ವಿಚಿತ್ರವಾದ ಅಸ್ತ್ರದ ಬಗ್ಗೆ ಮಾತನಾಡಲಿದ್ದೇವೆ. ಹಾಗೂ ಇದನ್ನ ಡ್ಯಾನ್ಸಿಂಗ್ ಕ್ಷಿಪಣಿ ಅಂತ ಕರೆದರೂ ತಪ್ಪಾಗ್ಲಾರ್ದು. ಯಾಕಂದ್ರೆ ಈ ಕ್ಷಿಪಣಿ ಅಮೆರಿಕ ಮತ್ತು ಇಸ್ರೇಲ್ನಂತಹ ಬಲಿಷ್ಠ ದೇಶಗಳಿಗೂ ನಡುಕ ಹುಟ್ಟಿಸಿದ್ದು, ಅವರ ಅತ್ಯಾಧುನಿಕ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ಇದನ್ನು ತಡೆಯುವುದಕ್ಕೆ ವಿಫಲವಾಗ್ತಾ ಇವೆ. ಹಾಗೂ ಇರಾನ್ನ IRGC ಮೊದಲ ಬಾರಿಗೆ ಈ ಅಸ್ತ್ರವನ್ನು ಬಳಸುತ್ತಿರುವುದಾಗಿ ಮಾಹಿತಿ ನೀಡಿದೆ. ಹಾಗಾದ್ರೆ ಏನಿದು ಡ್ಯಾನ್ಸಿಂಗ್ ಮಿಸೈಲ್? ಇದು ಗಾಳಿಯಲ್ಲಿ ಹೇಗೆ ಡ್ಯಾನ್ಸ್ ಮಾಡ್ತದೆ? ಇದರ ಅಸಲಿ ಶಕ್ತಿ ಎಷ್ಟಿದೆ? ಸೊ ಬನ್ನಿ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಇಂತಹ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸೊ ಗೆಳೆಯರೆ, ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವ ಭೀಕರ ಯುದ್ಧದಲ್ಲಿ ಈಗ ಒಂದು ಹೊಸ ಹಾಗೂ ಅತ್ಯಂತ ಅಪಾಯಕಾರಿ ಅಸ್ತ್ರವೊಂದು ಎಂಟ್ರಿ ಕೊಟ್ಟಿದೆ. ಹಾಗೂ ಅದರ ಹೆಸರೇ ಸೆಜ್ಜಿಲ್-2. ಹೌದು, ಇರಾನ್ ತನ್ನ ಶತ್ರುಗಳ ಮೇಲೆ ಈ ಸೆಜ್ಜಿಲ್-2 ಕ್ಷಿಪಣಿಗಳನ್ನು ಸತತವಾಗಿ ಉಡಾಯಿಸುತ್ತಿದೆ. ಹಾಗೂ ಇದರ ವಿಶೇಷತೆ ಏನಂದರೆ, ಇದು ಗಾಳಿಯಲ್ಲಿ ಸಾಗುವಾಗ ಡ್ಯಾನ್ಸ್ ಮಾಡ್ತಾ ಇರುವಂತೆ ತನ್ನ ದಿಕ್ಕನ್ನು ಬದಲಿಸುತ್ತಲೇ ಇರ್ತದೆ. ಸೊ ಇದರಿಂದಾಗಿ ಪ್ರಪಂಚದ ಎಂತಹದೇ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದ್ರೂ ಇದನ್ನು ತಡೆಯುವಲ್ಲಿ ವಿಫಲವಾಗುತ್ತಿವೆ. ಇಸ್ರೇಲ್ನ ಪ್ರಸಿದ್ಧ ಐರನ್ ಡೋಮ್ ಕೂಡ ಇದರ ಮುಂದೆ ಕೆಲಸ ಮಾಡುತ್ತಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗೂ ಈ ಕ್ಷಿಪಣಿ ಇಡೀ ಯುದ್ಧದ ಚಿತ್ರಣವನ್ನೇ ಬದಲಾಯಿಸಿದೆ. ಇರಾನ್ ಇದನ್ನು ಮೊದಲ ಬಾರಿಗೆ ಯುದ್ಧದಲ್ಲಿ ಬಳಸಿದ್ದು ಇಸ್ರೇಲ್ನ ನಗರಗಳು ಮತ್ತು ಅಮೆರಿಕದ ಮಿಲಿಟರಿ ನೆಲೆಗಳಿಗೆ ಭಾರಿ ಹಾನಿಯನ್ನುಂಟು ಮಾಡಿದೆ. ಹಾಗಾದರೆ ಈ ಸೆಜ್ಜಿಲ್-2 ಕ್ಷಿಪಣಿ ಅಂದ್ರೆ ಏನು? ಗೆಳೆಯರೇ, ಅಸಲಿಗೆ ಸೆಜ್ಜಿಲ್-2 ಇರಾನ್ ದೇಶವೇ ಸ್ವತಃ ಅಭಿವೃದ್ಧಿಪಡಿಸಿದ 2 ಹಂತದ ಅಂದರೆ 2 ಸ್ಟೇಜ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ಹಾಗೂ ಇದು ಸಾಲಿಡ್ ಫ್ಯೂಯಲ್ ಇಂದ ಕೆಲಸ ಮಾಡ್ತದೆ. ಸೊ ಇದರಿಂದಾಗಿ ಇದನ್ನು ಬಹಳ ವೇಗವಾಗಿ ಮತ್ತು ಸುಲಭವಾಗಿ ಲಾಂಚ್ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಹಾಗೆ ನೋಡಿದರೆ ಹಳೆಯ ಕಾಲದ ಕ್ಷಿಪಣಿಗಳಲ್ಲಿ ಲಿಕ್ವಿಡ್ ಫ್ಯೂಯಲ್ ಅನ್ನು ಬಳಸಲಾಗ್ತಾ ಇತ್ತು. ಅದನ್ನು ತುಂಬುವುದಕ್ಕಾಗಿ ಗಂಟೆಗಟ್ಟಲೆ ಸಮಯ ಹಿಡಿತಾ ಇತ್ತು. ಆದರೆ ಈ ಸೆಜ್ಜಿಲ್-2 ಅನ್ನು ಕೇವಲ ಕೆಲವೇ ನಿಮಿಷಗಳಲ್ಲಿ ಸಿದ್ಧಪಡಿಸಿ ಉಡಾವಣೆ ಮಾಡಬಹುದು. ಇದರ ಅಳತೆ ಮತ್ತು ತೂಕದ ಬಗ್ಗೆ ಹೇಳುವುದಾದರೆ, ಇದು ಸುಮಾರು 18 ಮೀಟರ್ ಉದ್ದ ಮತ್ತು 1.25 ಮೀಟರ್ ಅಗಲವಿದೆ. ಇದರ ಒಟ್ಟು ತೂಕ 23,600 ಕಿಲೋಗ್ರಾಂಗಳು. ನೋಡಲು ಇದೊಂದು ದೊಡ್ಡ ಟ್ರಕ್ನಂತೆ ಕಾಣ್ತದೆ, ಆದರೆ ಅಷ್ಟೇ ಮಾರಕವಾಗಿದೆ. ಇದರ ರೇಂಜ್ ಬಂದು 1,500ರಿಂದ 2,500 ಕಿಲೋಮೀಟರ್ಗಳವರೆಗೆ ಇದೆ. ಹಾಗೆ ನೋಡಿದರೆ ಸಾಮಾನ್ಯವಾಗಿ ಇದರ ರೇಂಜನ್ನು 2,000 ಕಿಲೋಮೀಟರ್ ಅಂತ ಹೇಳಲಾಗ್ತದೆ. ಅಂದರೆ ಇರಾನ್ನಿಂದ ಉಡಾವಣೆ ಆಗುವ ಈ ಕ್ಷಿಪಣಿ ಇಸ್ರೇಲ್, ಟರ್ಕಿ ಅಥವಾ ಆಗ್ನೇಯ ಯುರೋಪ್ವರೆಗೂ ಅತ್ಯಂತ ಸುಲಭವಾಗಿ ತಲುಪಬಲ್ಲದು. ಹಾಗೆಯೇ ಇನ್ನು ಇದರ ವೇಗದ ವಿಚಾರಕ್ಕೆ ಬಂದರೆ, ನಿಮ್ಮ ಊಹೆಗೂ ನಿಲುಕದಷ್ಟು ಫಾಸ್ಟ್ ಆಗಿದೆ. ಯಾಕಂದರೆ ಇದು ಗಂಟೆಗೆ ಬರೋಬ್ಬರಿ 17,000 ಕಿಲೋಮೀಟರ್ ವೇಗದಲ್ಲಿ ಸಾಗಬಲ್ಲದು. ಇದು ಬಾಹ್ಯಾಕಾಶದಿಂದ ಭೂಮಿಯ ವಾತಾವರಣಕ್ಕೆ ಮರಳಿ ಬರುವಾಗ ಇದರ ವೇಗ 11ರಿಂದ 13 ಮ್ಯಾಕ್ ಆಗಿರ್ತದೆ. ಅಂದರೆ ಒಂದೇ ಸೆಕೆಂಡಿಗೆ 3,600ರಿಂದ 4,300 ಮೀಟರ್ಗಳಷ್ಟು ವೇಗ. ಸೊ ಇಷ್ಟು ಭೀಕರ ವೇಗದಲ್ಲಿ ಬರುವುದರಿಂದ ಶತ್ರುಗಳ ರೆಡಾರ್ಗಳಿಗೆ ಇದು ಸುಲಭವಾಗಿ ಚಳ್ಳೆ ಹಣ್ಣನ್ನು ತಿನ್ನಿಸುತ್ತದೆ. ಸೊ ಈಗ ಇದರ ವಾರ್ ಹೆಡ್ ಅಂದರೆ ಸ್ಫೋಟಕದ ಸಾಮರ್ಥ್ಯದ ಬಗ್ಗೆ ಮಾತಾಡುವುದಾದರೆ, ಇದು 500ರಿಂದ 1,500 ಕಿಲೋಗ್ರಾಂಗಳಷ್ಟು ಸ್ಫೋಟಕಗಳನ್ನು ಹೊತ್ತೊಯ್ಯಬಲ್ಲದು. ಹಾಗೆ ನೋಡಿದರೆ ಸಾಮಾನ್ಯವಾಗಿ 700 kg ಬಳಸಲಾಗ್ತದೆ. ಹಾಗೂ ಇದು ಹೈ ಎಕ್ಸ್ಪ್ಲೋಸಿವ್ ಅಥವಾ ಪರಮಾಣು ಬಾಂಬನ್ನು ಕೂಡ ಕೊಂಡೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಇಲ್ಲಿ ಇರಾನ್ ಸದ್ಯಕ್ಕೆ ಇದನ್ನು ಸಾಮಾನ್ಯ ಸ್ಫೋಟಕಗಳೊಂದಿಗೆ ಬಳಸ್ತಾ ಇದೆ. ವಿಶೇಷವೆಂದರೆ ಈ ಕ್ಷಿಪಣಿಯನ್ನು ಮೊಬೈಲ್ ಲಾಂಚರ್ ಮೂಲಕ ಉಡಾವಣೆ ಮಾಡಲಾಗ್ತದೆ. ಅಂದರೆ ಒಂದು ದೊಡ್ಡ ಟ್ರಕ್ ಮೇಲೆ ಇಟ್ಕೊಂಡು ಎಲ್ಲಿಂದ ಬೇಕಾದರೂ ಲಾಂಚ್ ಮಾಡಬಹುದು. ಹಾಗೂ ಇದರಿಂದ ಇರಾನ್ಗೂ ಕೂಡ ದೊಡ್ಡ ಲಾಭವಿದೆ. ಯಾಕಂದರೆ ಶತ್ರುಗಳಿಗೆ ಈ ಕ್ಷಿಪಣಿ ಎಲ್ಲಿಂದ ಬರ್ತಾ ಇದೆ ಅಂತ ಟ್ರ್ಯಾಕ್ ಮಾಡುವುದು ಅಸಾಧ್ಯವಾಗ್ತದೆ. ಹಾಗಾದರೆ ಇದನ್ನು ಡ್ಯಾನ್ಸಿಂಗ್ ಮಿಸೈಲ್ ಅಂತ ಯಾಕೆ ಕರೀತಾರೆ? ಸೊ ನೋಡಿ ಗೆಳೆಯರೆ, ಈ ಕ್ಷಿಪಣಿ ಅತ್ಯಂತ ವಿಶೇಷವಾದ ಫೀಚರ್ ಅಂದರೆ ಇದರಲ್ಲಿರುವ ಮ್ಯಾನ್ಯೂವರೇಬಲ್ ರೀ ಎಂಟ್ರಿ ವೆಹಿಕಲ್ ತಂತ್ರಜ್ಞಾನ. ಅಂದರೆ ಬಾಹ್ಯಾಕಾಶದಿಂದ ಭೂಮಿಯ ವಾತಾವರಣಕ್ಕೆ ಮರಳಿ ಪ್ರವೇಶಿಸುವಾಗ ಇದರ ಮುಂಭಾಗದ ವಾರ್ ಹೆಡ್ ಗಾಳಿಯಲ್ಲಿ ಮೇಲಕ್ಕೆ, ಕೆಳಕ್ಕೆ, ಎಡಕ್ಕೆ ಮತ್ತು ಬಲಕ್ಕೆ ತಿರುಗುತ್ತಾ ಸಾಕ್ತದೆ. ನೋಡುವುದಕ್ಕಾಗಿ ಇದು ಡ್ಯಾನ್ಸ್ ಮಾಡ್ತಾ ಇರುವಂತೆ ಕಾಣ್ತದೆ. ಹಾಗೂ ಇದು ಯಾವ ಕ್ಷಣದಲ್ಲಿ ಯಾವ ದಿಕ್ಕಿಗೆ ಹೋಗುತ್ತದೆ ಅಂತ ಊಹಿಸಲು ಕೂಡ ಅಸಾಧ್ಯ. ಸೊ ಇದೇ ಕಾರಣಕ್ಕೆ ಇದನ್ನ ಡ್ಯಾನ್ಸಿಂಗ್ ಮಿಸೈಲ್ ಅಂತ ಕರೀತಾರೆ. ಸೊ ಹೀಗೆ ದಿಕ್ಕು ಬದಲಿಸುವುದರಿಂದ ಶತ್ರುಗಳ ಡಿಫೆನ್ಸ್ ಸಿಸ್ಟಮ್ಗಳಿಗೆ ಇದನ್ನ ಟ್ರ್ಯಾಕ್ ಮಾಡುವುದು ತಲೆನೋವಾಗಿ ಪರಿಣಮಿಸುತ್ತದೆ. ಯಾಕಂದ್ರೆ ಇದನ್ನು ತಡೆಯಲು ಶತ್ರುಗಳ ಬಳಿ ಕೇವಲ ಕೆಲವೇ ಸೆಕೆಂಡುಗಳ ಕಾಲಾವಕಾಶವಿರ್ತದೆ. ಹಾಗೂ ಹೆಚ್ಚಿನ ಬಾರಿ ಇದು ಡಿಫೆನ್ಸ್ ಸಿಸ್ಟಮ್ಗಳನ್ನು ಯಾಮಾರಿಸುವಲ್ಲಿ ಯಶಸ್ವಿ ಆಗ್ತದೆ. ಗೆಳೆಯರಿ, ಇರಾನ್ನ ತಜ್ಞರ ಪ್ರಕಾರ ಪ್ರಸ್ತುತ ಇದನ್ನು ತಡೆಯುವುದು ಅಸಾಧ್ಯವಂತೆ. ಸೊ ಈಗ ಯುದ್ಧದಲ್ಲಿ ಇದರ ಬಳಕೆ ಮತ್ತು ಪರಿಣಾಮದ ಬಗ್ಗೆ ಮಾತಾಡುವುದಾದರೆ, ಗೆಳೆಯರೆ, ಮಾರ್ಚ್ 2026ರಲ್ಲಿ ಶುರುವಾದ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಯುದ್ಧದಲ್ಲಿ ಈ ಸೆಜ್ಜಿಲ್-2 ಕ್ಷಿಪಣಿಯನ್ನು ಮೊದಲ ಬಾರಿಗೆ ಬಳಸಲಾಯಿತು. ಹಾಗೆ ನೋಡಿದರೆ ಇರಾನ್ ಇದನ್ನು ಆಪರೇಷನ್ ಟ್ರೂ ಪ್ರಾಮಿಸ್ 4 ಕಾರ್ಯಾಚರಣೆ ಅಡಿಯಲ್ಲಿ ಹಲವು ಬಾರಿ ಉಡಾಯಿಸಿದೆ.
ಈ ದಾಳಿಗಳಲ್ಲಿ ಇಸ್ರೇಲ್ನ ಟೆಲ್ ಅವಿವ್ ನಗರ, ಸುತ್ತಮುತ್ತಲಿನ ಪ್ರದೇಶಗಳು ಹಾಗೂ ಅಮೆರಿಕದ ಮಿಲಿಟರಿ ಬೇಸ್ಗಳ ಮೇಲೆ ಈ ಕ್ಷಿಪಣಿಗಳನ್ನು ಪ್ರಯೋಗಿಸಲಾಗಿದೆ. ಒಂದು ದಾಳಿಯಲ್ಲಂತೂ ಡಜನ್ ಗಟ್ಟಲೆ ಕ್ಷಿಪಣಿಗಳನ್ನು ಒಟ್ಟಿಗೆ ಹಾರಿಸಲಾಗಿತ್ತು ಹಾಗೂ ಇದರಿಂದ ಭಾರಿ ಪ್ರಾಣ ಹಾನಿ ಹಾಗೂ ನಾಶ ಉಂಟಾಗಿದೆ. ಸೊ ಇದು ಇಸ್ರೇಲ್ನ ವಿಮಾನ ನಿಲ್ದಾಣಗಳು, ರೆಡಾರ್ ಸಿಸ್ಟಮ್ಗಳು ಮತ್ತು ಸೇನಾ ನೆಲೆಗಳನ್ನು ಧ್ವಂಸ ಮಾಡಿದೆ. ಅಮೆರಿಕದ ಬೇಸ್ಗಳಲ್ಲೂ ಸ್ಫೋಟಗಳು ಸಂಭವಿಸಿವೆ. ಗೆಳೆಯರೆ, ಇರಾನ್ ಈ ಅಸ್ತ್ರವನ್ನು ಈಗ ಯುದ್ಧದ ಮುಖ್ಯ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದು ಅಮೆರಿಕ ಮತ್ತು ಇಸ್ರೇಲ್ನ ನಿದ್ದೆಗೆಡಿಸಿದೆ. ಹಾಗಾದ್ರೆ ಇದು ಹೇಗೆ ಹಾನಿ ಉಂಟು ಮಾಡ್ತದೆ ಮತ್ತು ಇದರ ಆಕ್ಯುರೇಸಿ ಎಷ್ಟಿದೆ? ಸೊ ನೋಡಿ ಗೆಳೆಯರೆ, ಸೆಜಿಲ್ 2ನ ವಾರ್ ಹೆಡ್ ಹೈ ಎಕ್ಸ್ಪ್ಲೋಸಿವ್ಗಳಿಂದ ತುಂಬಿರ್ತದೆ. ಇದು ಟಾರ್ಗೆಟ್ಗೆ ತಲುಪಿದ ತಕ್ಷಣ ಭೀಕರವಾಗಿ ಸ್ಫೋಟಗೊಳ್ಳುತ್ತದೆ. ಸ್ಫೋಟದ ಅಲೆಗಳು ಬೆಂಕಿ ಮತ್ತು ಚೂರುಗಳ ಮೂಲಕ ಇದು ಅಪಾರ ಹಾನಿ ಮಾಡ್ತದೆ. ಇದರ ನಿಖರತೆಯ ಬಗ್ಗೆ ಹೇಳಬೇಕಂದ್ರೆ ಇದರ ಹಳೆಯ ವರ್ಷನಲ್ಲಿ ಸುಮಾರು 50 ಮೀಟರ್ಗಳಷ್ಟು ವ್ಯತ್ಯಾಸವಾಗ್ತಾ ಇತ್ತು. ಆದರೆ ಸೆಜಿಲ್ 2ನಲ್ಲಿ ಗೈಡೆನ್ಸ್ ವಿಂಗ್ಸ್, ಅತ್ಯುತ್ತಮ ನ್ಯಾವಿಗೇಷನ್ ಸಿಸ್ಟಮ್ ಮತ್ತು GPS ಅನ್ನು ಅಳವಡಿಸಲಾಗಿದೆ. ಸೊ ಇದರಿಂದಾಗಿ ಇದರ ನಿಖರತೆ ಕೇವಲ 10ರಿಂದ 50 ಮೀಟರ್ಗಳಷ್ಟಿದೆ. ಕೆಲವು ವರದಿಗಳ ಪ್ರಕಾರ ಈ ಹೊಸ ತಂತ್ರಜ್ಞಾನದಿಂದಾಗಿ ಈ ತಪ್ಪು ಕೇವಲ 10 ಮೀಟರ್ಗಿಂತಲೂ ಕಡಿಮೆಯಾಗಿದೆ. ಹಾಗೆ ನೋಡಿದರೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಲ್ಲಿ ಇಷ್ಟು ನಿಖರತೆ ಇರುವುದು ಬಹಳ ಅಪರೂಪ. ಸೊ ಇದೇ ಕಾರಣಕ್ಕೆ ಇಸ್ರೇಲ್ನ ನಿರ್ದಿಷ್ಟ ನೆಲೆಗಳನ್ನು ಅಂದರೆ ಪಿನ್ ಪಾಯಿಂಟ್ ಟಾರ್ಗೆಟ್ಸ್ಗಳನ್ನು ನಾಮಾವಶೇಷ ಮಾಡಲು ಇದು ತುಂಬ ಉಪಯುಕ್ತವಾಗಿದೆ. ಸೊ ಈಗ ಇದರ ಬೆಲೆ ಮತ್ತು ನಿರ್ವಹಣೆಯ ಬಗ್ಗೆ ಮಾತಾಡುವುದಾದ್ರೆ ಗೆಳೆಯರೆ, ಈ ಒಂದು ಸೆಜಿಲ್ 2 ಕ್ಷಿಪಣಿಯನ್ನು ತಯಾರಿಸುವುದಕ್ಕಾಗಿ ಇರಾನ್ಗೆ ಅಂದಾಜು $5 ಲಕ್ಷ ಅಮೆರಿಕನ್ ಡಾಲರ್ ಅಂದರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಕೇವಲ 4 ಕೋಟಿ ರೂಪಾಯಿಗಳು ಖರ್ಚಾಗ್ತದೆ. ಅದೇ ಅಮೆರಿಕದ ಒಂದು ಪೆಟ್ರಿಯಾಟ್ ಕ್ಷಿಪಣಿಯ ಬೆಲೆ $20ರಿಂದ $30 ಲಕ್ಷ ಅಂದರೆ ಸುಮಾರು 16ರಿಂದ 25 ಕೋಟಿ ರೂಪಾಯಿ ಇರ್ತದೆ. ಅಂದರೆ ಕೇವಲ 4 ಕೋಟಿ ರೂಪಾಯಿ ಬೆಲೆಯ ಈ ಸೆಜಿಲ್ 2 ಕ್ಷಿಪಣಿ ಶತ್ರುಗಳ 100 ಕೋಟಿ ಬೆಲೆ ಬಾಳುವ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕಸದ ಬುಟ್ಟಿಗೆ ಸೇರಿಸುತ್ತಿದೆ. ಗೆಳೆಯರೆ, ಇರಾನ್ ತನ್ನದೇ ಆದ ಸ್ವಂತ ತಂತ್ರಜ್ಞಾನ ಬಳಸಿರುವುದರಿಂದ ಇದರ ವೆಚ್ಚ ಕಡಿಮೆಯಾಗಿದೆ ಮತ್ತು ಇರಾನ್ ಬಳಿ ಇದರ ದೊಡ್ಡ ಸಂಗ್ರಹವೇ ಇರಬಹುದು ಅಂತ ಅಂದಾಜಿಸಲಾಗಿದೆ. ಹಾಗೆ ನೋಡಿದರೆ ಇದನ್ನು ನಿರ್ವಹಿಸುವುದಕ್ಕಾಗಿ ಹೆಚ್ಚು ಜನರ ಅಗತ್ಯವೂ ಕೂಡ ಇಲ್ಲ. ಸಾಲಿಡ್ ಫ್ಯೂಯಲ್ ಮತ್ತು ಮೊಬೈಲ್ ಲಾಂಚರ್ ಆಗಿರುವುದರಿಂದ ಕೇವಲ 4ರಿಂದ 6 ತರಬೇತಿ ಪಡೆದ ಸೈನಿಕರ ತಂಡ ಅಂದರೆ ಕಮಾಂಡರ್, ಟೆಕ್ನಿಷಿಯನ್, ಸೆಕ್ಯೂರಿಟಿ ಗಾರ್ಡ್ ಮತ್ತು ಆಪರೇಟರ್ ಇದನ್ನು ಸುಲಭವಾಗಿ ಆಪರೇಟ್ ಮಾಡಬಹುದು. ಗೆಳೆಯರೆ, ಕೊನೆಯದಾಗಿ ಹೇಳಬೇಕಂದ್ರೆ ಅಮೆರಿಕ ಮತ್ತು ಇಸ್ರೇಲ್ ಮುಂದಿರುವ ಅತಿ ದೊಡ್ಡ ಸವಾಲೆ ಈ ಸೆಜಿಲ್ 2. ಇದರ ಮ್ಯಾನುವರಿಂಗ್ ಅಂದರೆ ದಿಕ್ಕು ಬದಲಿಸುವ ಸಾಮರ್ಥ್ಯ ಹಾಗೂ 11ರಿಂದ 13 ಮ್ಯಾಕ್ನ ಭಯಾನಕ ವೇಗವನ್ನು ಎದುರಿಸಿ ಗಾಳಿಯಲ್ಲಿ ಇದನ್ನು ಹೊಡೆದುಳಿಸುವುದು ಸದ್ಯಕ್ಕಂತೂ ಅಸಾಧ್ಯದ ಮಾತಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಇರಾನ್ ಮಾಡುತ್ತಿರುವ ಈ ದಾಳಿಗಳಿಂದ ಭಾರಿ ವಿನಾಶವೇ ಉಂಟಾಗ್ತಾ ಇದೆ. ಪ್ರಸ್ತುತ ಇರಾನ್ ಬಳಿ ಈ ಡ್ಯಾನ್ಸಿಂಗ್ ಮಿಸೈಲ್ಗಳು ಎಷ್ಟಿವೆ ಅನ್ನೋದು ಜಗತ್ತಿಗೇನು ರಹಸ್ಯವಾಗಿ ಉಳಿದಿದೆ. ಒಟ್ಟಿನಲ್ಲಿ ಇರಾನ್ ಈ ಸೆಜಿಲ್ 2 ಕ್ಷಿಪಣಿ ಇವತ್ತಿನ ದಿನ ಅಮೆರಿಕ ಮತ್ತು ಇಸ್ರೇಲ್ಗೆ ಅಕ್ಷರಶಃ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದೆ. ಗೆಳೆಯರೆ, ಇದೇ ಆಗಿತ್ತು ಇರಾನ್ನ ಡ್ಯಾನ್ಸಿಂಗ್ ಮಿಸೈಲ್ನ ಬಗ್ಗೆ ಸಂಪೂರ್ಣ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ.